ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಸಂವತ್ಸರ, ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಉಗಾದಿಯಿಂದ ಪ್ರಾರಂಭ. ಯುಗದ ಆದಿ ಯುಗಾದಿ. ಅನಾದಿ ಕಾಲದಿಂದನೂ ಕ್ಯಾಲೆಂಡರ್ ಬಳಕೆಯಲ್ಲಿರಲಿಲ್ಲ. ಆ ಕ್ಯಾಲೆಂಡರ್ ಬದಲಾಗಿ ಪ್ರಕೃತಿಯ ಕ್ಯಾಲೆಂಡರ್ನ ತಗೊಂಡ್ರು. ಪ್ರಕೃತಿಯ ಕ್ಯಾಲೆಂಡರ್ ಸೂರ್ಯ ಮತ್ತು ಚಂದ್ರನ ಚಲನವಲನೆಯಿಂದ ಪಂಚಾಂಗ ಬಂದಿರತಕ್ಕಂಥದ್ದು. ವಾರ, ತಿಥಿ, ಕರ್ಣ, ಯೋಗ ಹಾಗೆ ನಕ್ಷತ್ರ 5 ಪಂಚ ಅಂಗಗಳು. ಪಂಚಾಂಗ ಬಂದಿರತಕ್ಕಂಥದ್ದು ಪ್ರಕೃತಿಯ ಒಂದು ವೈಶಿಷ್ಟ್ಯದ ಮೇಲೆ ಪಂಚಾಂಗ ಬಂದಿರೋದು. ಹಾಗೆ ಹಿಂದಿನ ಕಾಲದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಅನ್ನೋದೇನೂ ಇಲ್ಲ. ಇವತ್ತು ನಾವು ಜುಲೈ ಅಂತಂದರೆ ಅಲ್ಲಿ ಕ್ಯಾಲೆಂಡ್ರಲ್ಲಿ ಜುಲೈ ಮಾತ್ರ ಕಾಣಿಸುತ್ತೆ. ಆದರೆ ನಮ್ಮ ಪಂಚಾಂಗಕ್ಕೆ ಬಂದಾಗ ಮಳೆಯ ಸಮಯ ಅಂತ ಹೇಳ್ತೀವಿ. ಹಾಗೆ ಮಾರ್ಚ್ ಅಂತ ಬಂದಾಗ, ಏಪ್ರಿಲ್ ಅಂತ ಬಂದಾಗ ನಾವು ತಿಂಗಳು ತಿಳ್ಕೊಂಡು ನಾವು ಸೀಸನ್ ಬಗ್ಗೆ ಮಾತಾಡಬೇಕು. ಆದರೆ ಈ ಸತಿ ಪಂಚಾಂಗದಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿ ವರ್ಷ ಗ್ರಹಗಳ ಪ್ಲೇಸ್ಮೆಂಟು, ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ ಪ್ರಾರಂಭದ ದಿವಸ, ಅದನ್ನು ಅಲ್ಲಿಂದ ಆ ವರ್ಷ ಪ್ರಾರಂಭ ಅಂತ ನಾವು ತಗೊಳ್ತೀವಿ. ಅಲ್ಲಿಂದ ಮಾಸಗಳು. ನಮ್ಮ ಒಂದು ಹಿಂದೂ ಶಾಸ್ತ್ರದಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕಾಚಾರ ತಗೊಳ್ತೀವಿ. ಉತ್ತರ ಭಾರತದಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆ ಲೆಕ್ಕ ತಗೊಳ್ತಾರೆ. ಸೊ ನಮ್ಮದು ಅಮಾವಾಸ್ಯೆ ಆಗಿದ ತಕ್ಷಣವೇ ಫ್ರೆಶ್ ಮಂತ್ ಸ್ಟಾರ್ಟ್. ಮೈದಲ್ಲಿ ಹುಣ್ಣಿಮೆ ಬರುತ್ತೆ, ಆಮೇಲೆ ಅಮಾವಾಸ್ಯೆಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಆಗಿದ ತಕ್ಷಣವೇ ಶುಕ್ಲ ಪಕ್ಷ ಸ್ಟಾರ್ಟ್ ಆಗಿದ ತಕ್ಷಣ ಫ್ರೆಶ್ ಮಂತ್. ಸೊ ನಮ್ಮಲ್ಲೂ ಕೂಡ 30 ಡೇಸ್ ಹಿಂದಿನಿಂದನೂ ಕೂಡ ಬಂದಿರತಕ್ಕಂಥದ್ದು. ಬಟ್ ಆದರೆ ಮೂನ್ ಸೈಕಲಿಂದ ಬಂದಿರೋದು, ಮೂನ್ ಸೈಕಲ್ ತಿಥಿಗಳಿಂದ ಬಂದಿರತಕ್ಕಂಥದ್ದು. ಸೂರ್ಯ ಚಂದ್ರರ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಬಂದಿರತಕ್ಕಂಥದ್ದು. ಇದರಲ್ಲಿ ತಿಥಿಯ ಆಧಾರದ ಮೇಲೇ ಕೂಡ ಎಲ್ಲ ಹಬ್ಬಗಳು ಇರ್ತಕ್ಕಂಥದ್ದು. ತಿಥಿಯ ಆಧಾರದ ಮೇಲೇ ನೀವು ಯಾವುದಾದ್ರು ಹಬ್ಬದ ಹೆಸರು ತೊಗೊಳ್ಳಿ, ತಿಥಿನೇ ಬರೋದು ಅದರಲ್ಲಿ, ಬೇರೆ ಬರೋದೇ ಇಲ್ಲ. ಅಲ್ಲಿ ಯಾವುದು ಬೇಕಾದ್ರೆ ತೊಗೊಳ್ಳಿ. ಕೃಷ್ಣ ಜನ್ಮ ಅಷ್ಟಮಿ, ದುರ್ಗಾ ಅಷ್ಟಮಿ, ನರಕ ಚತುರ್ದಶಿ, ಗಣೇಶ ಚತುರ್ದಶಿ, ಯಾವುದು ರಾಮ ನವಮಿ, ಯಾವುದು ಬೇಕಾದ್ರೆ ತಗೊಳ್ಳಿ, ಎಲ್ಲವೂ ಕೂಡ ತಿಥಿ ಬೇಸ್ಟೆ. ತಿಥಿ ಅನ್ನೋದು ಹಿಂದಿನ ಕಾಲದಿಂದನೂ ದಿನ ಅಂತ ಹೇಳಿ ಪರಿಗಣನೆಗೆ ತಗೊಳ್ತಾಯಿದ್ರು ಹಬ್ಬದ ಆಚರಣೆಗೆ. ಈ ಹೊಸ ಸಂವತ್ಸರ, ವಿಶ್ವವಸು ಸಂವತ್ಸರ, ಭಾಳ ವಿಭಿನ್ನವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಕ್ಕಂಥದ್ದು. ಯಾರ್ಯಾರು ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಮೇಷಲಗ್ನ. ಮೇಷಲಗ್ನದವ್ರಿಗೆ ಹೇಗಿದೆ, ರಾಶಿಗಿನ ಲಗ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮೇಷಲಗ್ನ. ಮೇಷಲಗ್ನದ ಒಂದು ಇರ್ತಕ್ಕಂಥ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ 5 ಗ್ರಹಗಳು 12ನೇ ಮನೆ ವ್ಯಯಭಾವದಲ್ಲಿ ಕೂತಿರ್ತಕ್ಕಂಥದ್ದು. ನಷ್ಟವನ್ನು ಹೊಂದುತ್ತಾರೆ ಅಂತ ಹೇಳಿ ಈ ಉಗಾದಿ ಭವಿಷ್ಯದಲ್ಲಿ ವಿಶೇಷವಾಗಿ ಕಂಡುಬರ್ತಾ ಇದೆ. ಹಾಗೆ 2ನೇ ಮನೆಯಲ್ಲಿ ಗುರು ಇರೋದರಿಂದ ಗುರುವಿನ ಒಂದು ಅನುಗ್ರಹದಿಂದ ಹಣಕಾಸು ಬಂದರೂ ಕೂಡ ವ್ಯಯ ಹೆಚ್ಚು. ಇನ್ಕಮಿಂಗ್ ಇದೆ, ಬಟ್ ಔಟ್ ಗೋಯಿಂಗ್ ಜಾಸ್ತಿ. 10 ರೂಪಾಯಿ ಬಂದರೆ 20 ರೂಪಾಯಿ ಆಚೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಮೇಷಲಗ್ನದವ್ರಿಗೆ ಧೈರ್ಯ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಶತ್ರುಕಾಟ ಹೆಚ್ಚಾಗಿರುತ್ತೆ. 6ನೇ ಮನೆಯಲ್ಲಿ ಕೇತು ಕೂತ್ಕೊಂಡು ಈ ವರ್ಷ ಶತ್ರುಕಾಟ. ವಿಶೇಷವಾಗಿ ಭೂಮಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕಂಡ್ಕೋಬೋದು ಅಂತ ಬರ್ತಾ ಇದೆ. ಭೂಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ. ಮೇಷಲಗ್ನದವ್ರಿಗೆ ದಶಾಭುಕ್ತಿ ಅನುಕೂಲ ಆಗಿದ್ದರೆ ಕೃಷಿ ಭೂಮಿಯಿಂದ, ಎಸ್ಪೆಷಲಿ ಫಾರ್ಮಿಂಗಿಂದ ವಿಶೇಷವಾಗಿ ಲಾಭ ಬರುತ್ತೆ. ಫಾರ್ಮಿಂಗಿಂದ ಲಾಭ ಬರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕೇತುವಿನ 6ನೇ ಮನೆ, ಹಾಗೆ 12ನೇ ಮನೆಯಲ್ಲಿ ಪಂಚಗ್ರಹಗಳು ಕೂತಿರ್ತಕ್ಕಂಥದ್ದು. ಅದಕ್ಕೆ ಪರಿಹಾರ್ಥವಾಗಿ ಮೇಷಲಗ್ನದವರು ಯಾರು ಹುಟ್ಟಿದ್ದಾರೆ, ಕಡಲೆಕಾಳನ್ನು ಹಾಗೆ ಹುರುಳಿಕಾಳನ್ನು ಗುರುವಾರದ ದಿವಸ, ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಮೇಷಲಗ್ನದವರು ಗುರುವಾರದ ದಿವಸ ದಾನ ಮಾಡಿದರೆ
ಸ್ವಲ್ಪ ಕಷ್ಟ ನಷ್ಟಗಳು ಕಮ್ಮಿ ಆಗ್ತವೆ. ಇದು ಈ ಉಗಾದಿಯ ಬಂದಿರತಕ್ಕಂಥ ಒಂದು ಗೋಚಾರ ರೀತಿಯ ಫಲಗಳು ಅಂತ ನಾವು ಕರಿಬೋದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಜಾಕ್ಪಾಟ್ ಜಾಕೋ ಇದೆ, ಪಾಟು ಇದೆ. ಯಾಕೆ ಅಂದರೆ ವೃಷಭ ಲಗ್ನದ 11ನೇ ಮನೆಯಲ್ಲಿ 5 ಗ್ರಹಗಳು, ಪಂಚ ಗ್ರಹಗಳು ಕೂತಿದ್ದಾವೆ. ಲಾಭದ ಮನೆ ಅಂತ ಹೇಳ್ಬೋದು. ಹಾಗೆ ಲಾಭಾಧಿಪತಿ ಲಗ್ನದಲ್ಲೇ ಇದ್ದಾನೆ ಗುರು. ದ್ವಿತೀಯದಲ್ಲಿ ಮಂಗಳ ಬೇರೆ ಕೂತಿದ್ದಾನೆ. ದ್ವಿತೀಯಾಧಿಪತಿನೂ ಕೂಡ ಲಾಭದಲ್ಲಿದ್ದಾನೆ. ಪಂಚಮೇಶನೂ ಕೂಡ ಲಾಭದಲ್ಲಿದ್ದಾನೆ. ಹಾಗೆ 3ನೇ ಅಧಿಪತಿ, 4ನೇ ಅಧಿಪತಿ ಎಲ್ಲರೂ ಕೂಡ ಲಾಭದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. 5 ಪೀಪಲ್. ಹಾಗೆ 10ರಲ್ಲಿ ಶನಿ ಪರಮಾತ್ಮ, ಅದು ಎಂಡಿಂಗಲ್ಲಿದ್ದಾರೆ. ಅದು 11ನೇ ಮನೆಯೂ ಒಳ್ಳೆಯದು, 10ನೇ ಮನೆಯೂ ಒಳ್ಳೆಯದು. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಎಜುಕೇಷನಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸುದ್ದಿ, ಹೊಸ ಕೆಲಸ ಸಿಗ್ಬೋದು ಅಥವಾ ಇರೋ ಕೆಲಸದಲ್ಲೇ ಪ್ರಮೋಷನ್ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಲಾಭಕಾರಿಯಾಗಿದೆ. ದಶಾಭುಕ್ತಿನೂ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಡಬಲ್ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಎಷ್ಟೇ ದುಡ್ಡು ಬಂದರೂ ಕೂಡ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥ ಚಾನ್ಸಸ್ಸು 5ನೇ ಮನೆಯಲ್ಲಿರ್ತಕ್ಕಂಥ ಕೇತು. ಬುದ್ಧಿನ ಪಲ್ಲಟ ಮಾಡ್ತಕ್ಕಂಥದ್ದು. 5ನೇ ಮನೆ ಬುದ್ಧಿಯ ಮನೆ, ಇಂಟೆಲಿಜೆನ್ಸ್ ರಾಶಿ ಅಂತ ಹೇಳ್ತೀವಿ. 5ನೇ ಮನೆಯಲ್ಲಿ ಕೇತು ಕೂತ್ಕೊಂಡು ಸ್ವಲ್ಪ ನಂಬಿ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಹುರುಳಿಕಾಳನ್ನು ಶುಕ್ರವಾರದ ದಿವಸ ದಾನ ಮಾಡಿದ್ರಲ್ಲಿ ಸ್ವಲ್ಪ ಈ ಮೋಸ ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಕ್ಕಂಥದ್ದು ಹೇಳ್ಬೋದು. 3ನೇ ಲಗ್ನಕ್ಕೆ ಹೋಗೋಣ. ಯಾರ್ಯಾರು ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ. ತುಂಬ ಜನ ಹೇಳ್ತಾರೆ ನನಗೆ ಲಗ್ನ ಗೊತ್ತಿಲ್ಲ. ನಿಮ್ಮ ಜಾತಕ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದ್ದರೆ ಇವತ್ತು ಸಾಕಷ್ಟು ಆ್ಯಪ್ಗಳಿದ್ದಾವೆ. ಪ್ಲೇಸ್ಟೋರಲ್ಲಿ ಆ್ಯಪ್ಗಳಿದ್ದಾವೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹಾಕಿದ್ರೆ, ಅಥವಾ ಜಸ್ಟ್ ನೀವು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಐ ವಾಂಟ್ ಟು ನೋ ಮೈ ಲಗ್ನ ಅಸೆಂಡೆಂಟ್ ಅಂತ ಹಾಕಿದ್ರೆ ಎಷ್ಟೊಂದು ಪಾಪಪ್ ಆಗುತ್ತೆ. ನಿಮ್ಮ ಡೇಟ್ ಹಾಕಿ, ಟೈಮ್ ಹಾಕಿ, ಪ್ಲೇಸ್ ಹಾಕಿ, ಅದೇ ಹೇಳುತ್ತೆ ನಿಮ್ದು ಯಾವ ಲಗ್ನ ಅಂತ. ಲಗ್ನದಿಂದನೇ ಭವಿಷ್ಯ ನಿಂತಿರೋದು, ರಾಶಿಯಿಂದ ಅಲ್ಲ. ಯಾರ್ಯಾರು ಯಾವ್ಯಾವ ಟಿ ವಿಲಿ ರಾಶಿ ಭವಿಷ್ಯ ಹೇಳ್ತಾರೆ 100 ಅಲ್ಲ 1000% ಅಸ್ಟ್ರಾಲಜರ್ಸೇ ಅಲ್ಲ ಅವರು. ಇನ್ನೂ ಅಡುಗುಲಜ್ಜಿ ಕಾಲದಲ್ಲಿದ್ದಾರೆ. ಇನ್ನೂ ಅಡುಗುಲಜ್ಜಿ ಅಂತ ಕರೀತಾರಲ್ಲ, ಅಡುಗುಲಜ್ಜಿ ಕಾಲದಲ್ಲಿದ್ದಾರೆ. ಅದೇ ಮಾಸಿದ ಕಥೆಗಳನ್ನು ಹೇಳ್ಕೊಂಡು, ಮಾಸಿದ ವಿಚಾರಗಳನ್ನ ಹೇಳ್ಕೊಂಡು ಹೇಳ್ತಿದ್ದಾರೆ. ಲಗ್ನಕ್ಕೆ ಪ್ರಾಮುಖ್ಯತೆ. ನೀವು ಜಾತಕ ತೊಗೊಂಡು ಹೋದರೆ ನಿಮಗೆ ಯಾವುದೇ ಕಾರಣಕ್ಕೂ ರಾಶಿ ಭವಿಷ್ಯ ಹೇಳಲ್ಲ. ನಿಜವಾದ ಜ್ಯೋತಿಷರು ಲಗ್ನದಿಂದನೇ ಕ್ಯಾಲ್ಕುಲೇಟ್ ಮಾಡೋದು. ನೀವು ಎಲ್ಲಿ ಬೇಕಾದ್ರೆ ನೀವು ಇಲ್ಲಿ ಟಿ ವಿಲಿ, ನೀವು ವಾಹಿನಿಲಿ, ಯೂಟ್ಯೂಬಲ್ಲಿ ರಾಶಿ ಭವಿಷ್ಯ ಕೇಳ್ತೀರಾ. ಯಾರ ಥರ ಜ್ಯೋತಿಷ್ಯದಲ್ಲಿ ಹತ್ರ ಹೋಗ್ಬಿಟ್ಟು ಜಾತಕ ಕೇಳೋಣ ಅಂತಂದರೆ ಲಗ್ನ ನೋಡ್ತಾರಲ್ಲಿ, ನಿಮ್ಮ ರಾಶಿನ ಸೈಡ್ಗೆ ಇಟ್ಬಿಡ್ತಾರೆ. ಸೊ ಇಲ್ಲಿ ಹೇಳೋದೊಂದು ಮಾಡೋದೊಂದು ಆಗಿದೆ. ಆದ ಕಾರಣ ರಾಶಿ ಭವಿಷ್ಯ ಅನ್ನೋದು ಕಂಪ್ಲೀಟ್ಲಿ ಫೇಕ್, ಕಂಪ್ಲೀಟ್ಲಿ ಅದು ಒಂಥರ ಆಷಾಢಭೂತಿಯ ವಿಚಾರಗಳನ್ನು ಹೇಳಿದಂಗೆ. ಇವತ್ತು ಮೇಷ ರಾಶಿಯಾಗಿ ವೃಷಭ ಲಗ್ನ ಆಗಿದ್ದರೆ ಶನಿ 12ನೇ ಮನೆಗೆ ಬರ್ತಾ ಇದ್ದಾನೆ, ಲಾಸ್ ಅಂತ ಹೇಳ್ತಾರೆ ಮೇಷರಾಶಿಗೆ. ಆದರೆ ವೃಷಭ ಲಗ್ನ ಆದರೆ ಅದು 11ನೇ ಮನೆಗೆ ಬರ್ತಾ ಇದೆ. ದ್ವಂದ್ವ ನೋಡಿ ಹೇಗೆ ಸೃಷ್ಟಿಯಾಗುತ್ತೆ ಅಂತ. ಜ್ಯೋತಿಷ್ಯದಲ್ಲಿ ದ್ವಂದ್ವ. ಸಿಂಪಲಾಗಿ ನಿಮಗೆ ಯೋಚನೆ ಮಾಡಿ, ನಿಮ್ಮ ರಾಶಿ ಮೇಷ ಅಂತ ಅಂದ್ಕೊಳ್ಳೋಣ. ಶನಿ 12ನೇ ಮನೆಗೆ ಬರ್ತಾ ಇದ್ದಾನೆ, ವ್ಯಯ ಮಾಡ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಶಂಕ ಊದಿದ್ರು ತುಂಬ ಜನ ಎಲ್ಲ ಇದರಲ್ಲೂ. ನಿಮ್ಮ ಲಗ್ನ ವೃಷಭ ಲಗ್ನ ಆಗಿದ್ದರೆ 11ನೇ ಮನೆಗೆ ಶನಿ ಬರ್ತಾ ಇದ್ದಾನೆ, ಲಾಭವನ್ನು ತಂದು ಕೊಡೋದು. ಅವಾಗ ಯಾರ್ಯಾರು ಮೇಷರಾಶಿ ಅಂತ ಫೋಕಸ್ ಮಾಡಿಕೊಂಡು ಲಾಸ್ ಆಗುತ್ತೆ ಅಂತ ಹೆದರಿಕೆ ಇದ್ರೋ, ನಿಮಗೆ ತಂದು ಶನಿ ದುಡ್ಡು ಕೊಡ್ತಾ ಇದ್ದರೆ ಅವನು ಹೇಳ್ದ ಇಲ್ಲಿ ದುಡ್ಡು ಬರ್ತಾ ಇದೆ, ಯಾರು ನಂಬೋದು? ಬರೀ ಸುಳ್ಳೇ ಅದು. ಬಾಯಿ ಬಿಟ್ಟರೆ ಸುಳ್ಳು, ಬಾಯಿ ಬಿಟ್ಟರೆ ಬೊಗಳೆ. ಆ ರಾಶಿ ಭವಿಷ್ಯ ಹಿಂದೆ ಬಿದ್ದು ನಾವು ಪಬ್ಲಿಕ್ನ ಹಾಳು ಮಾಡ್ತಾಯಿದ್ವಿ. ಲಗ್ನದಿಂದನೇ ಎಲ್ಲನೂ ಇರೋದು, ರಾಶಿಯಿಂದ ಏನೂ ಇಲ್ಲ. ಇದುವರೆಗೂ ಕಳೆದ 8 ವರ್ಷ 10 ವರ್ಷದಿಂದ ನಾನು ಎಲ್ಲ ಕಡೆಯೂ ಹೇಳ್ತಾ ಇದ್ದೀನಿ, ಲಗ್ನದ ಮೇಲೆ ಹೇಳಿ, ರಾಶಿ ಮೇಲೆ ಹೇಳೋರನ್ನ ವರ್ಜಿಸಿ. ಅವ್ರು ಯಾರೇ ಆಗಿರ್ಬೋದು, ಎಂಥವರೇ ಆಗಿರ್ಬೋದು, ನೋಡೋಕ್ಕೆ
10 ವರ್ಷದಿಂದ ಕೂತಿರಲಿ, ಸಣ್ಣ ವಾಹಿನೋ ದೊಡ್ಡ ವಾಹಿನಿನೋ ಕಾಲಕ್ಕೆ ಬೀಳಿಸ್ಕೊಳ್ಳಿ, ರಾಶಿ ಹೇಳ್ತಾನ 90% ಕಪಟ. ರಾಶಿ ಭವಿಷ್ಯ ಹೇಳ್ತಕ್ಕಂಥವ್ರೆಲ್ಲ ಕಪಟದಿಂದ ಕೂಡಿರುತ್ತೆ. ಯಾಕಂದರೆ ಪ್ರತಿ ದಿವಸ ರಾಶಿ ಭವಿಷ್ಯ ಏನಿದೆ ಹೇಳೋಕ್ಕೆ? ಕಳೆದ 1 ವಾರದಿಂದ ನಿಮ್ಗೆ ಏನು ಬದಲಾವಣೆ ಆಗಿದೆ ದಿನ ರಾಶಿ ಭವಿಷ್ಯ ಕೇಳಿಸ್ಕೊಂಡು? ಅದೇ ಗಂಡ ಅದೇ ಮಕ್ಕಳು, ಏನು ಚೇಂಜ್ ಆಗುತ್ತಾ? ಅಲ್ಲೇ ಚೇಂಜ್ ಆಗಿಲ್ಲ, ಇನ್ನು ರಾಶಿ ಭವಿಷ್ಯದಲ್ಲಿ ಚೇಂಜ್ ಆಗುತ್ತೆ ಅಲ್ವಾ? ಅದೇ ಆಫೀಸ್ಗೆ ಹೋಗಿದ್ದು, ಅದೇ ಬಾಸು, ಅದೇ ಸಹೋದ್ಯೋಗಿಗಳು, ಅದೆಲ್ಲ ವರ್ಕ್ ಆಗಲ್ಲ. ಸೊ ಮಿಥುನ ಲಗ್ನದವ್ರು ಕಾಯ್ತಾ ಇದ್ದಾರೆ. ಇಲ್ಲಿ ರಾಶಿ ಅಂತ ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ, ಅದನ್ನು ಲಗ್ನ ಮಾಡ್ಕೊಳ್ಳಿ. ಸೊ ಮಿಥುನ ಲಗ್ನದವ್ರಿಗೆ ಹೇಗಿದೆ? ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಟೈಮು. ಹಾಗೆ ಎಜುಕೇಷನ್ ಯಾವ್ದು ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲೊಂದು ವಿಚಾರದಲ್ಲಿ ಈ ಒಂದು ಎಜುಕೇಷನ್ ಯಾರು ಎಂಡಿಂಗಲ್ಲಿರ್ತಾರೆ ಎಲ್ಲರಿಗೂ ಅಪ್ಲೈ ಆಗಲ್ಲ. ಮಿಥುನ ಲಗ್ನ ಮಕ್ಕಳಿಗೆ ಅಪ್ಲಿಕೇಬಲ್ ಆಗಲ್ಲ, ಕೆಲಸದಲ್ಲಿರೋರ್ಗೂ ಅಪ್ಲಿಕೇಬಲ್ ಆಗಲ್ಲ. ಏಜ್ ಫ್ಯಾಕ್ಟರ್ ಮೇಲೆ ಅಪ್ಲಿಕೇಬಲ್ ಮಾಡ್ಕೋಬೇಕು. 4ನೇ ಮನೇಲಿ ಕೇತು ಇರೋದ್ರಿಂದ ಕನ್ಫ್ಯೂಷನ್ ಸ್ಟೇಟಲ್ಲಿರುತ್ತೆ. ಕನ್ಫ್ಯೂಷನ್ ಏನು ಮಾಡೋದು? ಕನ್ಫ್ಯೂಷನ್. ಇದಕ್ಕೆ ಹೋಗ್ಬೇಕಾ ಅದಕ್ಕೆ ಹೋಗ್ಬೇಕಾ, ಅದು ತೊಗೋಬೇಕಾ ಇದು ತೊಗೋಬೇಕಾ, ಈ ಕಾಲೇಜ್ಗೆ ಹೋಗ್ಬೇಕಾ ಆ ಕಾಲೇಜ್ಗೆ ಹೋಗ್ಬೇಕಾ, ಸಮ್ ಕೈಂಡ್ ಆಫ್ ಎ ಕನ್ಫ್ಯೂಷನ್. ಬಟ್ ಆದರೆ ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ. ಕೇಂದ್ರದಲ್ಲಿ 5 ಗ್ರಹಗಳು. ಮಿಥುನ ಲಗ್ನದವ್ರಿಗೆ ಕೇಂದ್ರದಲ್ಲಿ 5 ಗ್ರಹಗಳು: ಸೂರ್ಯ, ಚಂದ್ರ, ಶುಕ್ರ, ರಾಹು ಹಾಗೆ ಬುಧ. 5 ಗ್ರಹಗಳು ಕೇಂದ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆದರೆ 10ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 12ರಲ್ಲಿ ಬಂದಿರೋದ್ರಿಂದ ಅಧಿಕಾರ ಎಲ್ಲ ಬರುತ್ತೆ, ಸಡನ್ನಾಗಿ ಶಾರ್ಟ್ ಲೀವ್ಡ್ ಇರುತ್ತದು. ಅಧಿಕಾರ ಕೊಟ್ಟರು 3 ತಿಂಗಳಾದಮೇಲೆ ಎಲ್ಲೋ ಎತ್ತಿಂಗಡಿ ಮಾಡಿದ್ರು, ಅಥವಾ ನಿಮಗೆ ಸ್ಯಾಲ್ರಿ ಕಟ್ ಮಾಡಿದ್ರು, ಅಥವಾ ಕೆಲಸ ಇಲ್ಲ ಹೋಗು ಅಂದರು, ಅಥವಾ ಡಿಮೋಷನ್ ಮಾಡಿದ್ರು. ಸಮ್ ಶಾಕ್ ಗ್ಯಾರಂಟಿ ಇದೆ. ಹಾಗೆ ಎಜುಕೇಷನ್ ಮಾಡೋರಿಗೆ, ಹೈಯರ್ ಎಜುಕೇಷನ್ ಮಾಡೋರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಲಾಭದ ವಿಚಾರ ಬಂದಾಗ ಕಷ್ಟಪಟ್ಟು ನೀವು ಗಳಿಸ್ಬೇಕು. ಏನು ಗಳಿಸ್ಬೇಕಾದ್ರೂ ಕಷ್ಟಪಡಬೇಕು. ಈಸಿಯಾಗಿ ಅನಾಯಾಸದಿಂದ ಬರೋದಿಲ್ಲ, ಆಯಾಸದಿಂದನೇ ಬರ್ತಕ್ಕಂಥದ್ದು. ಇಲ್ಲಿ ಗುರು 12ನೇ ಮನೇಲಿರೋದ್ರಿಂದ ಮಿಥುನ ಲಗ್ನದವ್ರಿಗೆ ಗುರುವಾರದ ದಿವಸ ಕಡಲೆಕಾಳನ್ನು ದಾನ ಮಾಡಿ, ಬಡವರಿಗೆ ದಾನ ಮಾಡಿ ಖಂಡಿತ ಒಳಿತಾಗ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಎಲ್ಲ ಹತ್ರದಲ್ಲಿ ಬರುತ್ತೆ, ಏನೂ ಸಿಗಲ್ಲ. ಯಾಕೆ ಅಂದರೆ 9ನೇ ಮನೆ ಅದೃಷ್ಟದ ಮನೆ ಅಂತ ಹೇಳ್ತಾರೆ. ಆರೋಗ್ಯ ಉತ್ತಮವಾಗಿರುತ್ತೆ. ಕರ್ಕಾಟಕ ಲಗ್ನದವರು ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಸಡನ್ ಚೇಂಜಸ್, ಸಡನ್ನಾಗಿ ಚೇತರಿಕೆ ಬರ್ತಕ್ಕಂಥದ್ದು ಗ್ರಹಗಳ ಆಶೀರ್ವಾದದಿಂದ. 9ನೇ ಮನೆಯಲ್ಲಿ 5 ಗ್ರಹಗಳು ಆಶೀರ್ವಾದ ಮಾಡಿ ಇಮ್ಯುನಿಟಿನ ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆ, ಇಮ್ಯುನಿಟಿನ ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 12ನೇ ಮನೆಯಲ್ಲಿ ಮಂಗಳ ಸ್ವಲ್ಪ ಜಗಳಕ್ಕೆ ಕಾರಕ ಆಗ್ತಕ್ಕಂಥ ಮಂಗಳ 12ನೇ ಮನೇಲಿ ಕೂತಿರ್ತಕ್ಕಂಥದ್ದು. 10ನೇ ಅಧಿಪತಿ 12ರಲ್ಲಿ. ಕೆಲಸದ ಕ್ಷೇತ್ರದಲ್ಲಿ ವೈರಿಗಳು ಹೆಚ್ಚಾಗ್ತಕ್ಕಂಥದ್ದು, ಅಥವಾ ಕೆಲಸದ ವಿಚಾರದಲ್ಲಿ ವ್ಯಾಜ್ಯಗಳು ಉಂಟಾಗ್ತಕ್ಕಂಥದ್ದು, ಅಥವಾ ನಿಮಗೆ ಯಾರಾದರೂ ಕೆಲಸದಲ್ಲಿ ಬೆನ್ನಿಗೆ ಸ್ವಲ್ಪ ಗೊತ್ತಲ್ಲ ಇವಾಗ ಲೈಫಲ್ಲೆಲ್ಲ ಹಿತಶತ್ರುಗಳು ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಗಾಡ್ ಫಾದರ್ ಅನ್ನೋರು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಯಾಕಂದರೆ ನವಮಾಧಿಪತಿಯಾಗಿರ್ತಕ್ಕಂಥ ಗುರು 11ರಲ್ಲಿದ್ದಾನೆ. ಹಾಗೆ ಕೇತು 3ನೇ ಮನೇಲಿದ್ದಾಗ ಪರಾಕ್ರಮದಿಂದ ಎಲ್ಲನೂ ಸಾಧಿಸ್ತೀರ. ಆದರೆ ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ತ್ರಾಸ್ ಅಂತ ನಾವೇನು ಕರಿತೀವಿ. 8ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಒಂದು ಓಲ್ಡ್ ಪ್ಲ್ಯಾನೆಟ್. ಹಿರಿಯರಿಂದ ಅಥವಾ ವಯಸ್ಸಾಗಿರೋದ್ರಿಂದ ಏನಾದರೂ ಒಂದು ಕಿರಿಕಿರಿ ಸಮಸ್ಯೆ ಅದು ನಮಗೆ ಕಾಡ್ತಾ ಇರ್ತಕ್ಕಂಥ ತೋರಿಸ್ತಾ ಇದೆ. ಶನಿವಾರದ ದಿವಸ ಶನಿದೇವರ ಗುಡಿಗೆ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಖಂಡಿತ ಒಳಿತಾಗ್ತಕ್ಕಂಥದ್ದು. ಹಾಗೆ ಹಣಕಾಸು ವಿಚಾರದಲ್ಲಿ
ಸ್ವಲ್ಪ ಕಟ್ಟಾಗಿ ಬರುತ್ತೆ, ಈಸಿ ಫ್ಲೋ ಇಲ್ಲ, ಫಂಡ್ಸ್ ಎಲ್ಲ ಈಸಿ ಫ್ಲೋ ಇಲ್ಲ. ಆದರೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಕರ್ಕಾಟಕ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ. ಸಿಂಹ ಲಗ್ನದವ್ರಿಗೆ ಸಡನ್ನಾಗಿರ್ತಕ್ಕಂಥದ್ದು ಏನೋ ಒಂಥರ ವಿಂಡ್ ಫಾಲ್ ಅಂತ ನಾವು ಕರಿತೀವಿ. ಸಡನ್ನಾಗಿ ದುಡ್ಡು ಬಂದ್ಬಿಡುತ್ತೆ, ಸಡನ್ನಾಗಿ ಗ್ರಹಚಾರ ಬಂದ್ಬಿಡುತ್ತೆ. ಈಗ ಏನೋ ಸಡನ್ನಾಗಿ ಏನೋ ಗಿಫ್ಟ್ ಬಂತು, ಯಾರೋ ಯಾವಾಗಲೋ ಕೊಟ್ಟಿದ್ದು ಒಂದು 3 ಲಕ್ಷ 2 ಲಕ್ಷ ತಂದು ಟಕ್ಕಂತ ಕೊಟ್ಬಿಟ್ರು. ಪಿತ್ರಾರ್ಜಿತ ಆಸ್ತಿಲಿ ಯಾರೋ ಭಾಗ ಮಾಡಿದ್ರು, ಕರೆದ್ರು, ತಗೊಳ್ಳಿ ನಿಂದೊಂದು 10-15 ಲಕ್ಷ ಬರ್ತಾ ಇದೆ, ನಿಮ್ಮ ಅಪ್ಪ ಮಾಡಿರೋದು ತಾತ ಮಾಡಿರೋದು, ಸಡನ್ ಮನಿ. 9ನೇ ಮನೆ ಅದೃಷ್ಟಕ್ಕಿಂತ 8ನೇ ಮನೆ ಅದೃಷ್ಟ ಭಾಳ ಇಂಪಾರ್ಟೆಂಟು. 8th ಹೌಸು ಅಷ್ಟೇ ಡೇಂಜರ್. ಒಂದು ಕಡೆ ಎಷ್ಟು ಅದೃಷ್ಟ, ಅದೇನೋ ಹೀಗೆ ಬಂತು ಈಗ ಹೋಯ್ತು ಅನ್ನೋದೇ 8ನೇ ಮನೆ. ಕೈಗೆ ಇಷ್ಟು ಬಂತಪ್ಪ, ಅದೇ ಟೈಮಲ್ಲಿ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾನು ಏನೋ ಅಂದ್ಕೊಂಡಿದ್ದೆ, ಯಾರೋ ಬಂದು ಬಡ್ಡಿ ಕೊಡ್ತೀನಿ ಕೊಡು, ಮನೆ ಕಟ್ತಾಯಿದ್ದೀನಿ, ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ತಾಯಿದ್ದೀನಿ, ಲಾಭ ಕೊಡ್ತೀನಿ ಕೊಡು. 8ನೇ ಮನೆ 2 ಥರ ವರ್ಕ್ ಆಗುತ್ತೆ. ಒಂದು ಪ್ಲಸ್ ಬರುತ್ತೆ, ಸಡನ್ ಇನ್ನೊಬ್ಬರಿಂದ ಮೈನಸ್ ಆಗುತ್ತೆ, ಹಿಂಸೆ ಕೊಡುತ್ತೆ 8ನೇ ಮನೆ. ತುಂಬ ಜನ ಏನೋ ಒಂದು ಮನಸೋ ಇಚ್ಛೆಯಿಂದ ಅವ್ರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಪಾಪ ಅಂತ ಹೇಳಿ ಹಣ ಕೊಟ್ಬಿಡ್ತೀವಿ. ಅದು 8ನೇ ಮನೆ ಇದ್ದಾಗಲೇ ಇವೆಲ್ಲ ನಡೆಯೋದು. ನಂಬಿ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್, ನಂಬಿ ಮೋಸ ಹೋಗ್ತಕ್ಕಂಥದ್ದು. ಹಾಗೆ 2ನೇ ಮನೇಲಿ ಕೇತು, ಮಾತಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ನಿಮ್ಮ ಮಾತುಗಳು ತಗೊಂಡೋಗಿ ಅದಕ್ಕೆ ರಂಗಿನ ಬಣ್ಣಗಳು ಕಟ್ಟಿ ಹಿಂಗೆ ಹೇಳಿದ್ರು ಅಂತ ಹೇಳ್ತಕ್ಕಂಥದ್ದು. ನೀವು ಒಳ್ಳೆಯದೇ ಹೇಳಿರ್ತೀರ, ಇನ್ನೊಬ್ಬರ ಹತ್ರ ಹೋಗಿ ಇವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ನಿಮ್ಮ ಬಗ್ಗೆ, ನನ್ನ ನಂಬಲ್ವಾ? ಕೇತು 2ನೇ ಮನೇಲಿ. 11ನೇ ಮನೇಲಿ ಮಂಗಳ, ಭೂಮಿಯಿಂದ ಲಾಭ. ಭೂಮಿ ಖರೀದಿಗೆ ಸಿಂಹಲಗ್ನದವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಹಣದ ವಿಚಾರದಲ್ಲಿ ಅಲ್ಲೂ ಕೂಡ ಮೋಸ ಹೋಗ್ತಕ್ಕಂಥದ್ದು. 8ನೇ ಮನೇಲಿ ಗ್ರಹಗಳು ಹೆಚ್ಚಾಗಿರೋದ್ರಿಂದ ಲ್ಯಾಂಡ್ ಎಲ್ಲ ಚೆನ್ನಾಗಿದೆ, ದುಡ್ಡು ಕೊಟ್ವಿ ರಿಜಿಸ್ಟ್ರೇಷನ್ ಮಾಡಿಲ್ಲ, ದುಡ್ಡು ಕೊಟ್ವಿ ಯಾವುದೋ ಬೇರೆ ಸೈಟ್ ಕೊಡೋಕೆ ಹೋಗಿ ಇನ್ನೊಂದು ಯಾವುದೋ ಸೈಟ್ ಕೊಟ್ಟರು. ನಾನು ಈಸ್ಟ್ ಕೇಳಿದ್ದೆ, ಅವನು ವೆಸ್ಟ್ ಕೊಟ್ಟ, ನಾರ್ತ್ ಕೇಳಿದರೆ ಇರೋದೇ ಸೌತು ಅಂದ. ಸ್ವಲ್ಪ ಹಿಂಸೆಯ ವಾತಾವರಣ ಸಿಂಹಲಗ್ನದವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾಡ್ತೀರ. ಹಾಗೆ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಶತ್ರುಗಳ ಸಂಹಾರ ಇದ್ದರೂ ಕೂಡ ಈಸಿಯಾಗಿ ವಿನ್ನಿಂಗು. ಯಾಕಂದರೆ 7th ಹೌಸ್ 6ನೇ ಮನೆಗೆ 2ನೇ ಮನೆ ಆದರೂ ಕೂಡ 8ನೇ ಮನೆಗೆ ವ್ಯಯಭಾವ ಆಗುತ್ತೆ, 8ನೇ ಮನೆಗೆ ಹಿಂದಿನ ಮನೆ ಆಗುತ್ತೆ. ಹೆಚ್ಚು ಜನ ನಿಮಗೆ ಸಪೋರ್ಟ್ ಬರ್ತಕ್ಕಂಥದ್ದು, ಹಿರಿಯರು ಆಶೀರ್ವಾದ ಸಪೋರ್ಟ್ ಬರ್ತಕ್ಕಂಥದ್ದು ಖಂಡಿತ ಇದೆ ಸಮಸ್ಯೆ ಇದ್ದಾಗ. ಸಿಂಹಲಗ್ನದವರು ಗೋಚಾರ ರೀತಿ ಅದು ಬದಲಾವಣೆ ಆಗುತ್ತೆ. ಮಕರ ಕುಂಭ ಬಿಟ್ಟು ಮೀನಕ್ಕೆ ಹೋಗುತ್ತೆ. ಬಲಗೈಗೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. 8ನೇ ಮನೆಯಲ್ಲಿರ್ತಕ್ಕಂಥ ಅಷ್ಟು ಗ್ರಹಗಳು ನಿಮಗೆ ಬಂದಿದ್ದನ್ನು ಉಳಿಸೋಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮ 7th ಲಾರ್ಡ್ ಈಸ್ ಸ್ಯಾಟರ್ನ್. 8th ಲಾರ್ಡಲ್ಲಿ ಅಷ್ಟೊಂದಿದ್ದಾಗ 8th ಲಾರ್ಡ್ ಹಿಂದಿನ ಮನೆ 7ನೇ ಮನೆ ಕುಂಭದಲ್ಲಿ ಇರಬೇಕು ಅಂತಂದರೆ ಒಂದು ಕೈಗೆ ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಎಲ್ಲ ಉಳಿಯುತ್ತೆ. ಇಷ್ಟು ಮಾಡಿಕೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲವೇ ಅನುಕೂಲ. ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು ನವಮದಲ್ಲಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಏಕೆಂದರೆ 10ರಲ್ಲಿ ಪರಾಕ್ರಮ ಅಧಿಪತಿಯಾಗಿರ್ತಕ್ಕಂಥ ಮಂಗಳ, ಫೈಟ್ ಮಾಡಿ ಜಾಬ್ ತೊಗೊಳ್ತಕ್ಕಂಥದ್ದು 10ನೇ ಮನೆ ಮಂಗಳ. ಹಾಗೆ 9ರಲ್ಲಿ 7ನೇ ಅಧಿಪತಿ 9ರಲ್ಲಿದ್ದಾಗ ಸಾಕಷ್ಟು ಜನ ನಿಮಗೆ ಸಹಾಯಾಸ್ತವಾಗಿ ಬರ್ತಾರೆ. ಹೆಚ್ಚಿನ ವ್ಯಾಪಾರ ವಹಿವಾಟು ಇರ್ತಕ್ಕಂಥವ್ರಿಗೆ ಮಾಡ್ತಾರೆ. ಹೆಚ್ಚಿನ ಜನಸಂಪರ್ಕ. ಈ ವರ್ಷ ಹೆಚ್ಚಿನ ಫ್ರೆಂಡ್ಸ್ ಆಗ್ತಾರೆ ನಿಮಗೆ. ಒಳ್ಳೆಯವರು ಕೆಟ್ಟವ್ರು ಇಬ್ಬರೂ ಇರ್ತಕ್ಕಂಥದ್ದು. ಆದರೆ ಲಗ್ನದಲ್ಲೇ ಕೇತು ಇರೋದ್ರಿಂದ ಮಾನಸಿಕವಾಗಿ ನೀವು ಸ್ವಲ್ಪ ಏನೇ ಖುಷಿ ಇದ್ದರೂ ಕೂಡ ಎಲ್ಲ ಇದೆ, ಏನೋ ಬೇಜಾರಾಗ್ತಾ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲನೂ ಅನ್ನಿಸ್ತಾ ಇದೆ, ಆದರೂ ಏನೋ ಕೊರತೆ. ಕೇತು ಸ್ವಲ್ಪ ಮೋಕ್ಷಕಾರಕ ಆಗಿರ್ತಕ್ಕಂಥದ್ದು. ಡಿಲ್ಯೂಷನ್ ಆಫ್ ಮೈಂಡ್ ಅಂತ ನಾವು ಕರಿತೀವಿ. ಕನ್ಯಾ ಲಗ್ನದವ್ರಿಗೆ ಡಿಲ್ಯೂಷನ್ ಆಫ್ ಮೈಂಡ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು.
6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 6ರಲ್ಲಿರೋದ್ರಿಂದ ಕೋರ್ಟ್ ಕೇಸ್ ವ್ಯಾಜ್ಯದಲ್ಲಿ ಗೆಲ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭಾಂಶ. ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು ನವಮದಲ್ಲಿದೆ. ಹಿರಿಯರಿಂದ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಮಂಗಳ ಕೇಂದ್ರದಲ್ಲಿದ್ದರೂ ಕೂಡ ಸ್ವಲ್ಪ 8ನೇದು ಇನ್ಫ್ಲೂಯೆನ್ಸು ಮಂಗಳ ಕ್ಯಾರಿ ಮಾಡೋದ್ರಿಂದ ಕನ್ಯಾ ಲಗ್ನದವ್ರಿಗೆ ತೊಗರಿಬೇಳೆಯನ್ನು ಮಂಗಳವಾರ ಬಡವರಿಗೆ ದಾನ ಮಾಡಿ. ಯಾವುದೇ ಆಗಿರ್ತಕ್ಕಂಥ ಒಂದು ಸ್ವಲ್ಪ ನೆಗೆಟಿವ್ ಇದಿರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಇಷ್ಟು ಈ ಒಂದು ಕನ್ಯಾ ಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ. ತುಲಾಲಗ್ನ. ತುಲಾಲಗ್ನದ ವಿಚಾರದಲ್ಲಿ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಹೇಗಪ್ಪ ಇದು ವಿಪರೀತ ರಾಜಯೋಗ ಅಂದರೆ, 6ನೇ ಅಧಿಪತಿಯಾಗಿರ್ತಕ್ಕಂಥವನು 8ರಲ್ಲಿ ಕೂತಿದ್ದಾನೆ ಗುರು. 8ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 6ರಲ್ಲಿ ಕೂತಿದ್ದಾನೆ. ವಿಪರೀತ ರಾಜಯೋಗ ನೋಡೋಕ್ಕೆಲ್ಲನೂ ಕೂಡ ನೆಗೆಟಿವ್ ಕಾಣಿಸುತ್ತೆ. ಬಟ್ ಎಕ್ಸ್ಚೇಂಜ್ ಆಫ್ ಬ್ಯಾಡ್ ಪ್ಲ್ಯಾನೆಟ್ಸ್, ಬ್ಯಾಡ್ ಹೌಸ್ ಪ್ಲ್ಯಾನೆಟ್ಸ್ ಅಲ್ಟಿಮೇಟ್. ವಿಪರೀತ ರಾಜಯೋಗ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು ಅದರದ್ದು 100ರಷ್ಟು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದೇ ವಿಪರೀತ ರಾಜಯೋಗ. 6ನೇ ಮನೆ ನಿಮಗೆ ಎಷ್ಟು ಜನ ಮಿತ್ರರು ಮಾಡ್ತಾರೋ ಅಷ್ಟೇ ಜನ ಶತ್ರುಗಳು ಆಗ್ತದೆ. ಫೈರ್ ಫೈಟಿಂಗಲ್ಲೇ ಇರ್ತೀರ. ತುಲಾ ಲಗ್ನದವರು ಫೈರ್ ಫೈಟಿಂಗಲ್ಲಿ ಇರ್ತೀರ. ಹಾಗೆ ಮದುವೆ ಆಗಿರ್ತಕ್ಕಂಥವರು ಪಾರ್ಟ್ನರಿಂದ ಲಾಭ. ಎಲ್ಲದಕ್ಕೂ ನಿಮಗೆ ಸಾಥಾಗಿ ಪಾರ್ಟ್ನರು ಗೈಡೆನ್ಸಿಂದ ನಿಮಗೆ ಲಾಭವನ್ನು ತರ್ತಕ್ಕಂಥದ್ದು. ತುಲಾ ಲಗ್ನದವರು ಇಷ್ಟೆಲ್ಲ ಫೈಟ್ ಮಾಡಿದಾಗ 12ನೇ ಮನೇಲಿ ಕೇತು ಕೂತಿರೋದು ಸ್ವಲ್ಪ ಇವೆಲ್ಲ ಡಿಟ್ಯಾಚ್ಡ್ ಮೈಂಡ್ಸೆಟ್ ಬರುತ್ತೆ. ಈ ಉಗಾದಿಯ ಸಂವತ್ಸರದಲ್ಲಿ ಏನೋ ಒಂದು ಲಿಬರೇಷನ್ ಆಗೋಣ, ಆಧ್ಯಾತ್ಮಿಕಕ್ಕೆ ಹೋಗೋಣ, ಯೋಗ ಮಾಡೋಣ, ಧ್ಯಾನ ಮಾಡೋಣ, ಹೊಸ ಒಂದು ಸನಾತನ ಧರ್ಮದ ವಿಚಾರದಲ್ಲಿ ಭಗವದ್ಗೀತೆ ಇರ್ಬೋದು, ಉಪನಿಷತ್ ಇರ್ಬೋದು, ವೇದಗಳಿರ್ಬೋದು, ಜ್ಯೋತಿಷ್ಯ ಇರ್ಬೋದು, ಆಗಮಶಾಸ್ತ್ರ ಇರ್ಬೋದು, ಅಂಥದ್ದು ಈಸೋಟೆರಿಕ್ ಸಬ್ಜೆಕ್ಟ್ಸ್ನ ಕಲಿಯೋಕ್ಕೆ ಸಾಕಷ್ಟು ಪ್ರೇರೇಪಣೆ ಕೊಡ್ತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಭಾಳಷ್ಟು ಆಫರ್ಗಳು ಬರುತ್ತೆ. ಆದರೆ ಯಾವ ಆಫರು ಕೂಡ ಸಮಾಧಾನವನ್ನು ತರೋದಿಲ್ಲ. ವಿಪರೀತವಾಗಿ ಕೊಡುತ್ತೆ, ಸಮಾಧಾನ ಕೊಡಲ್ಲ. ಅದೇ ವಿಪರೀತ ರಾಜಯೋಗ. ಹಾಗೆ 5ನೇ ಮನೆಯಲ್ಲಿ ಶನಿ ಯಾರಿಗಾರು ಹಣ ಕೊಟ್ಟು ಮೋಸ ಹೋಗ್ತಕ್ಕಂಥ ಚಾನ್ಸಸ್ಸು, ನಂಬಿಕೆ ದ್ರೋಹ ಆಗ್ತಕ್ಕಂಥದ್ದು ಶನಿಯಿಂದ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಳ್ಳೆಣ್ಣೆಯನ್ನು ಶನಿವಾರ ತುಲಾಲಗ್ನದವರು ದಾನ ಮಾಡಿದ್ರೆ ವಿಶೇಷವಾಗಿ ಸ್ವಲ್ಪ ಸಮಾಧಾನವಾಗಿ ಇರ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ 5ನೇ ಮನೆಯಲ್ಲಿ ಪಂಚಗ್ರಹ ಯೋಗ. 5ನೇ ಅಧಿಪತಿ 7ರಲ್ಲಿ ಗುರು, 8ರಲ್ಲಿ ಮಂಗಳ. ವೃಶ್ಚಿಕ ಲಗ್ನದವ್ರಿಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ. ಆದರೆ ಸೇವ್ ಆಗುತ್ತೆ. 5ನೇ ಮನೆಯಲ್ಲಿ ಅಷ್ಟಗ್ರಹ ಇದ್ದಾಗ ಆಕ್ಸಿಡೆಂಟ್ ಮಾಡಿಸಿ ಉಳಿಸ್ತಕ್ಕಂಥದ್ದು, ಕೈಕಾಲು ಮುರಿಸಿ ರಿಪೇರಿ ಮಾಡಿಸಿ ಮನೆ ಕಳಿಸ್ತಕ್ಕಂಥದ್ದು. ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡಿ, ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ತೊಗರಿ ಬೇಳೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದಲ್ಲಿ ಕೂತಿದ್ದಾನೆ. 6ನೇದು ಸಣ್ಣ ರೋಗ, 8ನೇದು ದೊಡ್ಡ ರೋಗ. ಮಂಗಳ ಆಕ್ಸಿಡೆಂಟ್ ಕಾರಕ. ಲಗ್ನಾಧಿಪತಿನೇ 8ಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಪಂಚಮದಲ್ಲಿರ್ತಕ್ಕಂಥ 5 ಗ್ರಹಗಳು ಆಕ್ಸಿಡೆಂಟ್ ಮಾಡಿಸಿದ್ರು ಆ ಗ್ರಹ ಇವರೆಲ್ಲ ಹೋಗಿ ಕಾಪಾಡಿ ಎತ್ಕೊಂಡ್ಬರ್ತಾರೆ. ದಟ್ ಈಸ್ ದಿ ಗ್ರಹೋಂಕ ಕೇಲ್. ಹಣಕಾಸು ವಿಚಾರದಲ್ಲಿ ಸಾಕಷ್ಟು ನಷ್ಟಗಳು ಹೊಂದುತ್ತೀರಾ. ಹೆಚ್ಚು ಎಕ್ಸ್ಪೆನ್ಸಸ್ ಆರ್ ವೆರಿ 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 ಹೈ. ಸಾಕಷ್ಟು ಎಕ್ಸ್ಪೆನ್ಸಸ್ ಇರ್ತಕ್ಕಂಥದ್ದು. ಆ ಎಕ್ಸ್ಪೆನ್ಸಸ್ನ ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಭೂಮಿಗೆ ನೀವು ಹಣವನ್ನು ಹಾಕಬೇಕು. ಭೂಮಿಗೆ ನೀವು
ಭೂಮಿ ಖರೀದಿಗೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿಗೆ ಅಥವಾ ಫಾರಮ್ ಲ್ಯಾಂಡ್ಗೆ ವಿಶೇಷವಾಗಿ ಲಾಭವನ್ನು ತರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಚಾನ್ಸಸ್ ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಆಧ್ಯಾತ್ಮಿಕದಿಂದ ನಿಮಗೆ ಲಾಭ, ಗಣಪತಿಯ ಆರಾಧನೆಯಿಂದ ನಿಮಗೆ ಹೆಚ್ಚು ಲಾಭ. ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, 11ನೇ ಮನೆಯಲ್ಲಿ ಕೇತು ಕೂತಿದ್ದಾಗ ದೇವರ ಮೊರೆ ಹೋದಾಗ, ಆಧ್ಯಾತ್ಮಿಕ ಹೋದಾಗ ಲಾಭ. ಕೆಲವರಿಗೆ ಆಧ್ಯಾತ್ಮಿಕ ಹೋದಾಗ ನಷ್ಟ, ಕೆಲವರಿಗೆ ಮಾಲ್ಗೋದ್ರೆ ನಷ್ಟ, ಕೆಲವರಿಗೆ ಮಾಲ್ಗೋದ್ರೆ ಲಾಭ. ಎಲ್ಲನೂ ಕೂಡ ವೈಬ್ರೇಷನ್ಸ್ ಅಂತ ನಾವು ಕರಿತೀವಿ. ವಿವಾಹ ಯೋಗ ಉತ್ತಮವಾಗಿದೆ. ಹಾಗೆ ವೃಶ್ಚಿಕ ಲಗ್ನದವ್ರಿಗೆ ಒಂದು ಸಂತಾನದ ಭಾಗ್ಯ ಸ್ಟ್ರಾಂಗ್ ಆಗಿರೋದು. ಸಪ್ತಮದಲ್ಲಿ ಗುರು ಪಂಚಮಾಧಿಪತಿಯಾಗಿರ್ತಕ್ಕಂಥವ್ರು ಭಾಳಷ್ಟು ದಿವಸದಿಂದ ಸಂತಾನಹೀನ ಆಗಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಲಾಭವನ್ನು ಕಂಡುಬರುತ್ತೆ ವೃಶ್ಚಿಕ ಲಗ್ನದವ್ರಿಗೆ ವಿಶೇಷವಾಗಿ. ಹಾಗೆ 4ನೇ ಮನೆಯ ಶನಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಹಿಂಸೆ ಕೊಡುತ್ತೆ. ಆದರೂ ಕೂಡ ಸ್ವಲ್ಪ ಈ ಲ್ಯಾಂಡ್ ಡೀಲಿಂಗಲ್ಲಿ, ಲ್ಯಾಂಡ್ ಪರ್ಚೇಸು ಅಥವಾ ಅಗ್ರಿಕಲ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಲಾಭ ಜಾಸ್ತಿ. ಸೊ ತೊಗರಿಬೇಳೆನ ದಾನ ಮಾಡಿ. ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು. ಮುಂದಿನ ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನ. ಧನುರ್ಲಗ್ನಾಧಿಪತಿ ಆಗಿರ್ತಕ್ಕಂಥವನು 6ನೇ ಮನೆಯಲ್ಲಿ ಶತ್ರುವಿನ ಸ್ಥಾನ. 4ನೇ ಮನೆಯಲ್ಲಿ ಪಂಚಗ್ರಹ ಯೋಗ. 4ನೇ ಮನೆ ಅಧಿಪತಿಯಾಗಿರ್ತಕ್ಕಂಥವನು 6ನೇ ಮನೆಯಲ್ಲಿದ್ದಾಗ ಲೋನ್ಗಳ ಒತ್ತಡ ಜಾಸ್ತಿ ಆಗುತ್ತೆ. ಹೌಸಿಂಗ್ ಲೋನ್ ಏನಾದ್ರು ಇದ್ದರೆ ಒತ್ತಡಗಳು ಜಾಸ್ತಿ. ಸ್ವಯಂಕೃತ ಮೈಂಡ್ಸೆಟ್ಟಿಂದ ಲೋನ್ ಕಟ್ಟಕ್ಕಾಗ್ದಲೇ ಮಾರೋ ಪರಿಸ್ಥಿತಿ ಬರ್ತಕ್ಕಂಥದ್ದು. ಯಾಕಂದರೆ 3ನೇ ಅಧಿಪತಿಯಾಗಿರ್ತಕ್ಕಂಥ ಶನಿಯ ಮನೆಯಲ್ಲೇ ಇದ್ದಾಗ 4ನೇ ಅಧಿಪತಿ 6ಕ್ಕೆ ಹೋದಾಗ ಇವೆರಡರದ್ದು ಸಂಯೋಜನೆ ಮಾಡಿದಾಗ 3rd ಹೌಸ್ ಈಸ್ ಲಾಸ್ ಆಫ್ ದಿ 4th ಹೌಸ್. ಸ್ಯಾಟರ್ನ್ ಸಿಟಿಂಗ್ ಇನ್ ಓನ್ ಹೌಸ್ ಮನೆಯನ್ನು ಮಾರಿಸ್ಬಿಡ್ತಾನೆ. ಧನುರ್ ಲಗ್ನದವ್ರು ಭಾಳ ಕೇರ್ಫುಲ್ ಆಗಿರಬೇಕು. ಲೋನಲ್ಲಿದ್ದೀವಿ, ಮನೆ ಕಟ್ಟಿದ್ದೀವಿ, ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸಡನ್ನಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಬಿಡ್ತೀವಿ, ಟಾಪಪ್ ಲೋನ್ ತೊಗೊಂಡ್ಬಿಡ್ತೀವಿ. ಮೇಲೊಂದು ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಡೋಣ ಬಂದ್ಬಿಡುತ್ತೆ ಅಂತ. ಆ ಕಟ್ಟಿರೋ ಕಾಸ್ಟು ಬರೋ ಬಾಡಿಗೆ ಅಥವಾ ಬಾಡಿಗೆನೇ ಬರದೆ ಹಾಗೆ ಖಾಲಿ ಬಿದ್ದು ಅದನ್ನು ಕಟ್ಟಕ್ಕಾಗ್ದಲೆ ಇದನ್ನು ಕಟ್ಟಕ್ಕಾಗ್ದಲೆ ತಲೆ ಮೇಲೆ ಕಲ್ಲಿಟ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಬರ್ತಕ್ಕಂಥದ್ದು. ಪಂಚಮಾಧಿಪತಿ ಬೇರೆ 7ರಲ್ಲಿದ್ದಾನೆ ಮಂಗಳ. ಯಾಕಂದರೆ ಪಂಚಮಾಧಿಪತಿ 7ರಲ್ಲಿ ಅಂದರೆ 5ನೇ ಅಧಿಪತಿ ಹಣದ ಕೊರತೆ. 5ನೇ ಅಧಿಪತಿ 5 ಅನ್ನೋ ಮನೆ ಹಣದ ಕೊರತೆ. ಅದು 7ನೇ ಮನೆಗೆ ಬಂದಾಗ ಜನರಿಗೆ ವಾಪಸ್ ದುಡ್ಡು ಕೊಡಬೇಕು ಅಥವಾ ಜನರಿಂದ ಬರಬೇಕು, ಸ್ಟಕ್ ಆಗಿರ್ತಕ್ಕಂಥ ಒಂದು ವಿಚಾರ. 10ನೇ ಮನೆಯಲ್ಲಿ ಕೇತು ಕೆಲಸದ ವಿಚಾರದಲ್ಲಿ ಯಾವಾಗಲೂ ಕೂಡ ಗೊಂದಲ, ಭಯದ ವಾತಾವರಣ, ಫಿಯರ್. ಯಾವಾಗ ಕೆಲಸದಿಂದ ತೆಗೆದಾಕ್ತಾರೋ, EMI ಕಟ್ಟಬೇಕು, ಕಾರ್ ಲೋನ್ ಕಟ್ಟಬೇಕು, ಸಾಲ ತಗೊಂಡಿದ್ದೀನಿ ಪರ್ಸ್ನಲ್ ಸಾಲ, ಅದನ್ನು ಕಟ್ಟಬೇಕು, ಇದನ್ನು ಕಟ್ಟಬೇಕು, ಸಂಸಾರ ನಡೆಸಬೇಕು. ಕಂಪ್ಲೀಟ್ ಕಿಯಾಟಿಕ್ ಸಿಚುವೇಶನ್. ಸ್ವಲ್ಪ ಧನುರ್ ಲಗ್ನದವರು ಭಾಳ ಗೋಚಾರ ಫಲದಲ್ಲಿರ್ತಕ್ಕಂಥ ಗ್ರಹಗಳು ವೆರಿ ಡೇಂಜರಸ್ ಪೊಸಿಷನ್ ಇರ್ತಕ್ಕಂಥದ್ದು. ಎಲ್ಲರೂ 4th ಹೌಸಲ್ಲಿ ಅಷ್ಟಿದ್ರೂ ಕೂಡ ಡೇಂಜರಸ್ ಪೊಸಿಷನ್. ಇದಕ್ಕೆ ಲಗ್ನಾಧಿಪತಿನೇ ಅರಿಶಿಣವನ್ನು ಗುರುವಾರದ ದಿವಸ ಬಡವರಿಗೆ ದಾನ ಮಾಡಿ. ಅಡುಗೆ ಮಾಡ್ತಕ್ಕಂಥ ಅರಿಶಿಣವನ್ನು ಪ್ಯಾಕೆಟ್ನ ತಗೊಂಡು ಒಂದು 3ರಿಂದ 4 ಜನ ಗುರುವಾರ ದಿವಸ ಕೊಡಿ. ಇಂಟೆನ್ಸಿಟಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಇದು ಇಷ್ಟು ಧನುರ್ಲಗ್ನ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದವ್ರಿಗೆ ಪರಾಕ್ರಮದಿಂದ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ. ಧೈರ್ಯದಿಂದ ನುಗ್ಗಬೇಕು. ಎಲ್ಲ ಧೈರ್ಯದಿಂದ ಮಾಡಿದಾಗ ಸಕ್ಸಸ್ ಜಾಸ್ತಿ. ಯಾಕೆಂದರೆ 3ನೇ ಮನೆಯಲ್ಲಿ 5 ಗ್ರಹಗಳು ಕೂತಿದೆ. 3ನೇ ಮನೆ ಪರಾಕ್ರಮ ಸ್ಥಾನ. ನೀವು ಏನೇ ಗಳಿಸ್ಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಗೆಟ್ ಇಟ್. ಗೋ ಅನ್ನೋ ವರ್ಡ್ ಇರುತ್ತೆ. ಗೋ ಗೆಟರ್ ಆಗಿರಬೇಕು. ಹಾಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 6ರಲ್ಲಿ ಕೂತಿರೋದ್ರಿಂದ ಮನೆಗೆ ಸ್ವಲ್ಪ ಸಾಲ ಮಾಡ್ತಕ್ಕಂಥದ್ದು ಅಥವಾ ಮನೆ ಖರೀದಿಗೆ ಲೋನ್ ತೊಗೊಳ್ತಕ್ಕಂಥದ್ದು, ಲೋನ್ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ.
ಎರಡನೇ ಮನೆ ಆಗಿರ್ತಕ್ಕಂಥ ಶನಿಯ ಮನೆ ಆಗಿರ್ತಕ್ಕಂಥ ಕುಂಭರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು ಸಾಕಷ್ಟು ಕೆಲಸ ಮಾಡ್ತಾರೆ, ಸಾಕಷ್ಟು ಗಳಿಸ್ತಾರೆ. ಬರೋ ಇನ್ಕಮ್ ಇದೆಯಲ್ಲ, ಡಿಲೇಡ್ ಇನ್ಕಮ್ ಅಂತ ನಾವು ಕರಿತೀವಿ. ಯಾವಾಗಲೂ ಡಿಲೇಡ್ ಟೈಮ್ ಪ್ರಕಾರ ಹಣ ಬರೋದಿಲ್ಲ. ವರ್ಕ್ ಆಗಿರುತ್ತೆ, ಪೇಮೆಂಟ್ ಈಸ್ ಎ ಕ್ವಶನ್ ಮಾರ್ಕ್, ಡಿಲೇಡ್ ಪೇಮೆಂಟ್ ಅಂತ ಕರಿತೀವಿ. ಹಾಗೆ 9ರಲ್ಲಿ ಕೇತು ಇರೋದ್ರಿಂದ ಹಿರಿಯರಿಂದ ಆಶೀರ್ವಾದ ಪಡೆದಾಗ ಹೆಚ್ಚಿನ ಲಾಭ ಅಂತ ನಾವು ತಗೊಳ್ತೀವಿ. ಹಿರಿಯರಿಂದ ಆಶೀರ್ವಾದ ಬಂದಾಗ ಹೆಚ್ಚಿನ ಲಾಭಾಂಶ. ಪಂಚಮದಲ್ಲಿ ಗುರು ಇರೋದ್ರಿಂದ ಮಕ್ಕಳಿಂದ ನಿಮಗೆ ಸಂತೋಷ ಹೆಚ್ಚಾಗುತ್ತೆ. ಮಕ್ಕಳಿಂದ 3ನೇ ಮನೆಯಾಗಿರ್ತಕ್ಕಂಥದ್ದು ಲೋವರ್ ಮೈಂಡ್. 5th ಹೌಸಲ್ಲಿ ಗುರು ಇರೋದ್ರಿಂದ ತುಂಬ ಆರಾಮಾಗಿ ಮಕ್ಕಳು ಕಂಡ್ರೆ ಪ್ರೀತಿ, ಮಕ್ಕಳಿಂದ ನಿಮಗೆ ಈ ಸಂವತ್ಸರದಲ್ಲಿ ಉತ್ತಮವಾಗಿರ್ತಕ್ಕಂಥ ಆನಂದ, ಮಕ್ಕಳ ಜೊತೆ ಹೆಚ್ಚು ಕಾಲ ಕಳೀತಕ್ಕಂಥ ಒಂದು ವಿಚಾರ ಬರುತ್ತೆ. 3ನೇ ಮನೆ ಇಂಟರ್ನೆಟ್, ಕಮ್ಯುನಿಕೇಷನ್, ಯೂಟ್ಯೂಬ್, ಶಾರ್ಟ್ ಫಿಲ್ಮ್ಸ್ ಎಲ್ಲವೂ ತೋರಿಸೋದ್ರಿಂದ ಯಾರ್ಯಾರು ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು, ಇಂಟರ್ನೆಟ್ಟಲ್ಲಿ ಏನಾರು ಒಂದು ಮಾಡಬೇಕು, ಮೀಡಿಯಾದಲ್ಲಿ ಏನಾರು ಮಾಡಬೇಕು, ಸ್ವಲ್ಪ ಮಕರ ಲಗ್ನದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ನಿಂದ ಹಣ, ಕಮ್ಯುನಿಕೇಷನಿಂದ ದುಡ್ಡು ಬರ್ತಕ್ಕಂಥದ್ದು ಮಕರ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 6ನೇ ಮನೆಯಲ್ಲಿ ಮಂಗಳ ಕೂತಿರೋದ್ರಿಂದ ತೊಗರಿ ಬೇಳೆಯನ್ನು ದಾನ ಮಾಡಿ ಬಡವರಿಗೆ ಲಾಭಕರವಾಗಿರುತ್ತೆ. ಮಂಗಳವಾರ ದಿವಸ ಒಂದು 3ರಿಂದ 4 ಜನ ಬಡವರಿಗೆ ಕೊಡಿ. ಅನ್ನ ಮಾಡಿ ಆ ಒಂದು ಬೇಳೆಯನ್ನು ಸಾರಿಗೆ ಹಾಕಿ ತಿನ್ನೋದ್ರಿಂದ ಅನೇಕ ಕಷ್ಟಗಳು ದಾನ ಮಾಡಿರೋರಿಗೆ ಕಮ್ಮಿ ಆಗ್ತಕ್ಕಂಥದ್ದು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನ 2ನೇ ಮನೆಯಲ್ಲಿ 5 ಗ್ರಹಗಳು. 2nd ಹೌಸ್, ಹೆವಿ ಫ್ಲೋ ಆಫ್ ಮನಿ. ಯಾವ್ಯಾವ ಏರಿಯಾದಿಂದ ದುಡ್ಡು ಬರುತ್ತೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಊರಿಂದ ದುಡ್ಡು ಬರ್ತಾ ಇದೆ, ಊರು ಜಮೀನಿಂದ ದುಡ್ಡು ಬರ್ತಾ ಇದೆ, ಇಲ್ಲಿ ಬ್ಯಾಂಕ್ ಇಂಟ್ರೆಸ್ಟಿಂದ ದುಡ್ಡು ಬರ್ತಾ ಇದೆ, ಕೆಲಸದಿಂದ ದುಡ್ಡು ಬರ್ತಾ ಇದೆ, ಕೆಲಸದಲ್ಲಿ ಏನೋ ಇಂಕ್ರಿಮೆಂಟ್ ಕೊಟ್ಟರು, ವೈಫ್ಗೂ ದುಡ್ಡು. 5ನೇ ಮನೆ 5 ಗ್ರಹಗಳು 2ನೇ ಮನೇಲಿ ಕೂತ್ಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ಹಣದ ಅರಿವು ಹೆಚ್ಚಾಗುತ್ತೆ. ಲಗ್ನದಲ್ಲಿ ಶನಿ ಇರೋದರಿಂದ ಏನೇ ಬಂದರೂ ಕೂಡ ಅಸಮಾಧಾನ, ಡಿಟ್ಯಾಚ್ಡ್ ಮೈಂಡ್ಸೆಟ್, ಎಷ್ಟಿದ್ರೂ ಕೂಡ ಪೇಚಾಡ್ತಕ್ಕಂಥದ್ದು. ಅನೇಕರು ಮಾತಾಡ್ತಾರೆ ಅವ್ರ ಫ್ರೆಂಡ್ಸು, ಏನು ನಿನಗೆಲ್ಲ ಚೆನ್ನಾಗಿದೆ, ಯಾಕೆ ಹಿಂಗಿದೆಯಾ? ಕುಂಭ ಲಗ್ನದಲ್ಲೇ ಶನಿ. ಶನಿ ಲಗ್ನದಲ್ಲಿ ಕೂತ್ಕೊಂಡಾಗ ಆ ಒಂದು ಮನೆಯ ವಿಚಾರದಲ್ಲಿ ಲಗ್ನ ಇಸ್ ದೇಹ, ಮೈಂಡ್, ಡಿಟ್ಯಾಚ್ಮೆಂಟ್. ಸ್ಯಾಟರ್ನ್ ಇಸ್ ದಿ ಹೌಸ್ ಆಫ್ ಲಾರ್ಡ್ ಆಫ್ ಡಿಟ್ಯಾಚ್ಡ್ ಮೈಂಡ್ಸೆಟ್, ಗ್ಲೂಮಿ ಮೈಂಡ್ಸೆಟ್, ಲೆಥಾರ್ಜಿ ಮೈಂಡ್ಸೆಟ್, ನಿದ್ದೆ ಮೈಂಡ್ಸೆಟ್. ಏನಿದ್ರು ಎಲ್ಲಿಗೂ ಜೋಶ್ ಇಲ್ಲ. ಆದರೆ 2ನೇ ಮನೇಲಿ ಅಷ್ಟು ಗ್ರಹಗಳು ಬಂದು ಎಲ್ಲ ಕೊಟ್ಟರು ಕೂಡ, ಆಫರ್ ಕೊಟ್ಟರು ಕೂಡ ಲಗ್ನದಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ಜೋಶ್ ಕಳ್ಕೊಳ್ತಕ್ಕಂಥದ್ದು ತೋರಿಸುತ್ತೆ. 4ನೇ ಮನೇಲಿ ಗುರು ಇರ್ತಕ್ಕಂಥದ್ದು. 4ನೇ ಮನೇಲಿ ಗುರು ಇರ್ತಕ್ಕಂಥದ್ದು ಹೌಸ್ ರಿನೋವೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಹಾಗೆ ಪಂಚಮದಲ್ಲಿ ಮಂಗಳ ಹಣಕಾಸು ವಿಚಾರದಲ್ಲಿ ಬ್ರದರ್ಸಿಂದ, ಸ್ವಲ್ಪ ಶತ್ರುಗಳಿಂದ ಹಣಕಾಸು ವಿಚಾರದಲ್ಲಿ ಗಲಾಟೆಗಳು, ವಾದಗಳು, ವಿವಾದಗಳು ಬರ್ತಕ್ಕಂಥದ್ದು. ಲಗ್ನದಲ್ಲೇ ಶನಿ, ಅಷ್ಟಮದಲ್ಲಿ ಕೇತು, ಯೋಗ ಮಾಡೋದರಿಂದ ವಿಶೇಷವಾಗಿ ಲಾಭ ಬರುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಈ ಡಿಲ್ಯೂಷನ್ ಅಂತ ನಾವೇನು ಕರಿತೀವಿ, ಲೇಜಿ ಮೈಂಡ್ ಅಂತ ಏನು ಕರಿತೀವಿ, ಲೆಥಾರ್ಜಿ ಮೈಂಡ್ ಅಂತ ಏನು ಕರಿತೀವಿ, ಡಿಟ್ಯಾಚ್ಡ್ ಮೈಂಡ್ಸೆಟ್ ಅಂತ ಏನು ಕರಿತೀವಿ, ಕ್ಲಿಯರ್ ಆಗುತ್ತೆ. ಮೆಡಿಟೇಷನ್ ರಾತ್ರಿ ಮಲಗಬೇಕಾದ್ರೆ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ, ಎಜುಕೇಷನ್ ಉತ್ತಮವಾಗಿದೆ, ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಉತ್ತಮವಾಗಿ, ಎಲ್ಲ ಉತ್ತಮವಾಗಿದೆ. ಒಳಗಡೆ ಇರ್ತಕ್ಕಂಥ ಆತ್ಮ ಯಾಕೋ ವಿಲವಿಲ ಒದ್ದಾಡ್ತಾ ಇದೆ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಲಗ್ನದಲ್ಲೇ ಇರೋದ್ರಿಂದ. ಇದು ಕುಂಭಲಗ್ನದ ವಿಚಾರ. ಕೊನೆಯದಾಗಿ ಮೀನ ಲಗ್ನಕ್ಕೆ ಬರೋಣ. ಲಗ್ನಾಧಿಪತಿ 3ನೇ ಸ್ಥಾನದಲ್ಲಿ ಹೋಗಿ ಪರಾಕ್ರಮ ಸ್ಥಾನದಲ್ಲಿ ಕೂತಿದ್ದಾನೆ. ಲಗ್ನದಲ್ಲಿ 5 ಗ್ರಹಗಳು. ಎಲ್ಲ ಸೆಲ್ಫಿಂದ ಡ್ರೈವ್ ಆಗಬೇಕು. ಓನ್ಲಿ ಸೆಲ್ಫ್ ರಿಟೈನ್ಸ್. ಸೆಲ್ಫಿಂದ ಡ್ರೈವ್ ಮಾಡಬೇಕು. 11ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 12ಕ್ಕೆ ಬಂದಿದ್ದಾನೆ. ಹೆಚ್ಚು ಖರ್ಚು. 12th ಲಾರ್ಡ್
ಇನ್ 12th. ಮೋರ್ ಎಕ್ಸ್ಪೆಂಡಿಚರ್, ಟೈಟ್, ಕಂಪ್ಲೀಟ್ಲಿ ಟೈಟ್ ಸಿಚುಯೇಷನ್. ಸಪ್ತಮದಲ್ಲಿ ಕೇತು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಇನ್ಫ್ಲೂಯೆನ್ಸು. ಚತುರ್ಥದಲ್ಲಿ ಮಂಗಳ, ಏನೋ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತೀರ, ಒಂದು ಬಿಲ್ಡಿಂಗ್ ಕಾರ್ಯ ಇರ್ಬೋದು, ಲ್ಯಾಂಡ್ ಕಾರ್ಯ ಇರ್ಬೋದು, ಅವೆಲ್ಲ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಶನಿನೂ ಕೂಡ ಭೂಮಿಕಾರಕ, ಮಂಗಳನೂ ಭೂಮಿಕಾರಕ, ಎರಡನ್ನೂ ನಾವು ಸಮತೋಲನವಾಗಿ ತಗೊಂಡಾಗ ವ್ಯಯಾಧಿಪತಿಯಾಗಿರ್ತಕ್ಕಂಥ ವೇದಲ್ಲಿರೋದ್ರಿಂದ ಖರ್ಚು ಜಾಸ್ತಿ. ಅಲ್ಲಿ ಮಂಗಳ ಬಿಲ್ಡಿಂಗು ಫಿನಿಷ್ ಮಾಡ್ತಾ ಇದ್ದಾನೆ, ಖರ್ಚು ಫಿನಿಷ್. ಸೊ ಡಿಲೇ, ಫಿನಿಷಿಂಗಲ್ಲಿ ಖರ್ಚು ಜಾಸ್ತಿ, ಟೆನ್ಷನ್. ಲಗ್ನಾಧಿಪತಿಯಾಗಿರ್ತಕ್ಕಂಥ ಅವನು 3ರಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ, ಕನ್ಫ್ಯೂಷನ್ ಮೈಂಡ್, ಸ್ಟ್ರಾಂಗ್ ಆಗಿರ್ತಕ್ಕಂಥ. ಮತ್ತು 3ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲೇ ಕೂತಿದ್ದಾನೆ, ಮೀನ ಲಗ್ನದಲ್ಲಿ. ಮತ್ತು ಲಗ್ನದಲ್ಲಿ ಸೂರ್ಯ 6ನೇ ಅಧಿಪತಿಯಾಗಿರ್ತಕ್ಕಂಥವನು, ಚಂದ್ರ 5ನೇ ಅಧಿಪತಿಯಾಗಿರ್ತಕ್ಕಂಥವನು, ಬುಧ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು, ರಾಹು ಮೈಂಡ್ನ ಡಿಲ್ಯೂಷನ್ ಮಾಡ್ತಕ್ಕಂಥದ್ದು, ರಾಹು ಮಾಯವನ್ನು ಮಾಡ್ತಕ್ಕಂಥದ್ದು, ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳಿ ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಮೆಡಿಟೇಷನ್ ಬೇಕಾಗಿರ್ತಕ್ಕಂಥದ್ದು ಮೀನ ಲಗ್ನಕ್ಕೂ ಕೂಡ. ಸ್ವಲ್ಪ ಎಳ್ಳೆಣ್ಣು ಶನಿದೇವರಿಗೆ ದಾನವನ್ನು ಮಾಡ್ತಕ್ಕಂಥದ್ದು. ಹಾಗೆ ಕೆಂಪು ದಾರವನ್ನು ಕಟ್ಟಿಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಕೆಂಪು ದಾರ 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ, 9ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಚತುರ್ಥದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಕೆಂಪು ದಾರ ಸ್ವಲ್ಪ ಮನಃಶಾಂತಿ, ಗೃಹಶಾಂತಿ ವಿಶೇಷವಾಗಿ ಲಾಭ ಆಗುತ್ತೆ. ಇಷ್ಟು 12 ಲಗ್ನಗಳ ಉಗಾದಿ ಭವಿಷ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಕರವಾಗಲಿ. ಏನೇ ನೆಗೆಟಿವ್ ಬಂದಿದ್ರು ಕೂಡ ಆ ಒಂದು ಶ್ರೀಮನ್ ನಾರಾಯಣ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಕಷ್ಟಗಳು ಕಮ್ಮಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.